ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಜಿ ಟೇಲ್ಸ್ ವಿತ್ ಮೀ. ಇಂದಿನ ಸಂಚಿಕೆಯಲ್ಲಿ ತೆನಾಲಿ ರಾಮಕೃಷ್ಣನ ಇನ್ನೊಂದು ಪುಟ್ಟ ಕಥೆಯನ್ನು ನಾನು ನಿಮ್ಮ ಜೊತೆ ಹೇಳ್ತೀನಿ. ಈ ಕಥೆಯ ಹೆಸರು ಕುಂಬಳಕಾಯಿಯ ತೂಕ. ಒಂದು ದಿನ ತೆನಾಲಿ ರಾಮಕೃಷ್ಣನು ದಾರಿ ಮಧ್ಯೆ ಬರ್ತಾ ಇರಬೇಕಾದ್ರೆ ಒಂದು ಕಳ್ಳರ ಗುಂಪೊಂದು ಅವನನ್ನು ಅಡ್ಡಗಟ್ಟತ್ತೆ. ಹಾಗೆ ಆ ಕಳ್ಳರಲ್ಲಿ 3 ಜನ ಇರ್ತಾರೆ. ಒಬ್ಬ ಕಳ್ಳರ ಗುಂಪಿನ ಮುಖ್ಯಸ್ಥನಾಗಿರ್ತಾನೆ. ಹಾಗಾಗಿ ಅವರು ತೆನಾಲಿ ರಾಮಕೃಷ್ಣನಿಗೆ ಕೇಳ್ತಾರೆ, ನೀನು ಯಾವ ಕೆಲಸವನ್ನು ಮಾಡ್ತಾ ಇದೆಯಾ ಅಂತ. ಆಗ ತೆನಾಲಿ ರಾಮಕೃಷ್ಣನು ಜಾಣ್ಮೆಯಿಂದ ನಾನು ಒಬ್ಬ ಶಾಲಾ ಶಿಕ್ಷಕನಾಗಿದ್ದೀನಿ ಅಂತ ಹೇಳ್ತಾನೆ. ಆಗ ಕಳ್ಳರು ಹೇಳ್ತಾರೆ, ಓಕೆ, ಶಾಲಾ ಶಿಕ್ಷಕನಾಗಿ ಎಲ್ಲ ಜನರಿಗೆ ಪಾಠವನ್ನು ಹೇಳ್ಕೊಡ್ತಾ ಇದೆಯಾ, ಹಾಗಾಗಿ ನಾವು ಕೂಡ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೀವಿ, ಅದಕ್ಕೆ ನೀನು ಒಂದು ಸರಿಯಾದ ಉತ್ತರವನ್ನು ಕೊಟ್ಟರೆ ನಾನು ನಿಮ್ಮನ್ನು ಇಲ್ಲಿಂದ ಹೋಗೋಕೆ ಬಿಡ್ತೀನಿ ಅಂತ ಮುಖ್ಯಸ್ಥ ಹೇಳ್ತಾನೆ. ಆಗ ತೆನಾಲಿ ರಾಮಕೃಷ್ಣನಿಗೆ ಒಂದು ಸಂಕಟದ ಪರಿಸ್ಥಿತಿ ಅಂತ ಅರ್ಥವಾಗುತ್ತೆ. ಆದರೂ ಕೂಡ ತನ್ನ ವಿವೇಕತನೆಯನ್ನು ಕಳೆದುಕೊಳ್ಳದೆ ಸರಿ ಅಂತ ಹೇಳ್ತಾನೆ. ಆಗ ಒಬ್ಬ ಮುಖ್ಯಸ್ಥ ಏನು ಮಾಡ್ತಾನೆ ಅಂತ ಹೇಳಿದರೆ, ಅಲ್ಲಿರುವಂತಹ ಒಂದು ಕುಂಬಳಕಾಯಿಯನ್ನು ತೆನಾಲಿ ರಾಮಕೃಷ್ಣನಿಗೆ ಕೊಟ್ಟು ಹೇಳ್ತಾನೆ, ಇದರ ತೂಕವನ್ನು ನೀನು ಸರಿಯಾಗಿ ಹೇಳಬೇಕು. ಸರಿಯಾಗಿ ಹೇಳದಿದ್ದರೆ ನಿನ್ನ ತಲೆಯನ್ನು ನಾವು ಕತ್ತರಿಸ್ತೀವಿ. ಸರಿಯಾದ ಉತ್ತರವನ್ನು ಕೊಟ್ಟರೆ ನಿನ್ನನ್ನು ಇಲ್ಲಿಂದ ಹೋಗಲು ಬಿಡ್ತೀವಿ ಅಂತ ಹೇಳ್ತಾನೆ. ಆಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ಈ ಕುಂಬಳಕಾಯಿಯು ಎಷ್ಟು kg ಇದೆ, ಅಂದರೆ ಎಷ್ಟು ಇದರ ತೂಕ ಅಂತ ಹೇಳಿದರೆ, ನಿಮ್ಮ ಮುಖ್ಯಸ್ಥನ ತಲೆಯ ತೂಕದಷ್ಟೇ ಈ ಕುಂಬಳಕಾಯಿಯ ತೂಕವಿದೆ ಅಂತ ಹೇಳಿ ಕುಂಬಳಕಾಯಿಯನ್ನು ಅವರಿಗೆ ನೀಡ್ತಾನೆ. ಆಗ ಅಲ್ಲಿರುವಂತಹ ಕಳ್ಳ ಹಾಗೂ ಮುಖ್ಯಸ್ಥನಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಕುಂಬಳಕಾಯಿಯ ತೂಕ ಮುಖ್ಯಸ್ಥನ ತಲೆಯಷ್ಟೇ ಇದೆ ಅಂತ ಹೇಳಿದರೆ, ಮುಖ್ಯಸ್ಥನ ತಲೆಯನ್ನು ಕಟ್ ಮಾಡಿದರೆ ಮಾತ್ರ ಅದರ ತೂಕವನ್ನು ನೋಡಲು ಸಾಧ್ಯ. ಹಾಗಾಗಿ ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ತೆನಾಲಿ ರಾಮಕೃಷ್ಣನ ಜಾಣ್ಮೆ ಹಾಗೂ ಬುದ್ಧಿಶಕ್ತಿಯನ್ನು ಮೆಚ್ಚಿ ಅವನನ್ನು ಅಲ್ಲಿಂದ ಕಳುಹಿಸಿಕೊಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಕಥೆಯ ಒಂದು ಕುಂಬಳಕಾಯಿಯ ಬಗ್ಗೆ ನಾವು ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಿಮಗೆ ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ತನಕ ನೋಡ್ತಾ ಇರಿ ಕಾಜಿ ಟೇಲ್ಸ್ ವಿತ್ ಮೀ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು.